ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಸಾಲೆ ದೋಸೆಗೆ ಯಾವ ತರ ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಅನ್ನೋದ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ, ಬನ್ನಿ. ತುಪ್ಪ ತುಂಬಾ ಚೆನ್ನಾಗಿದೆ. ಮಸಾಲೆ ದೋಸೆ ನೀವು ಬನ್ನಿ ತಿನ್ನಿ. ನೋಡಿ ಸ್ನೇಹಿತರೆ, ಇವತ್ತು ನಾವು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದೀವಿ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೋಸ್ಕರ ನಾವು ಒಂದು ದೊಡ್ಡದಾದ ಕುಕ್ಕರ್ ನಲ್ಲಿ ಎಲ್ಲ ಆಲೂಗಡ್ಡೆ ಹಾಕೊಂಡು ನೀರ್ ಹಾಕೊಂಡಿದೀವಿ. ಕುಕ್ಕರ್ ಹಾಕಿದೀವಿ. ಕುಕ್ಕರ್ ಅಲ್ಲಿ ಈಗ ನಾವು ಆಲೂಗಡ್ಡೆ ಬೇಯಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಕುಕ್ಕರ್ ಅಲ್ಲಿ ಪ್ರೆಷರ್ ಇರುತ್ತೆ, ಸ್ವಲ್ಪ ಬೇಗ ಬೇಯ್ತದೆ. ಈ ಓಪನ್ ಬೇಯಿಸ್ತು ಒಂಚೂರು ಚೆನ್ನಾಗಿ ಬೇಯಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕುಕ್ಕರ್ ನಲ್ಲಿ ಆಲೂಗಡ್ಡೆ ಬೇಯಿಸ್ತಾ ಇದೀವಿ. ಇದನ್ನ ವಿಜಿಲ್ ಹೊಡ್ಸ್ಕೊಂಡ್ ಬರೋಣ, ಬನ್ನಿ. ನೋಡಿ ಸ್ನೇಹಿತರ, ಈ ತರ ಸುಮಾರು ಅಲ್ಲ ಅಂತಂದ್ರು ಒಂದು 4 ರಿಂದ 5 ವಿಜಿಲ್ ಹೊಡ್ಕೊಳ್ಳಿ. ಯಾಕೆ ಅಂತಂದ್ರೆ ಆಲೂಗಡ್ಡೆ ಬೇಯಬೇಕು. ಮಟನ್ ಒಂದೇ, ಆಲೂಗಡ್ಡೆನು ಒಂದೇ ಹೋಗ್ತಾ ಬೇಯಿಸ್ಬೇಕು. ಆಲೂಗಡ್ಡೆ ಚೆನ್ನಾಗಿ ಬೆಂದು ಅದು ಫುಲ್ ನೈಸ್ ಆಗ್ಬೇಕು. ವಿಜಿಲ್ ಹೊಡ್ಕೊಳ್ಳಿ. ಮುಂದೆ ಏನ್ ಮಾಡ್ಬೇಕು ಅದು ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಒಂದೂವರೆ ಕೆಜಿ ಅಷ್ಟು ಈರುಳ್ಳಿನ 30 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಣಸಿನಕಾಯಿನ ಚಾಪ್ ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಿಗಳ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ನೋಡೋಣ, ಬನ್ನಿ. ಹಾಯ್ ಹೆಲ್ಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಡ್ತಾ ಇರೋದು ಆಲೂಗಡ್ಡೆ ಪಲ್ಯ. ಅದಕ್ಕೋಸ್ಕರ ನಾವು ಏನೇನು ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದೆಲ್ಲ ನಾವು ಪ್ರೊಸೀಜರ್ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಸುಮಾರು ನಾವು 4 ಕೆಜಿ ಆಲೂಗಡ್ಡೆನ ಪಲ್ಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸುಮಾರು ಒಂದು 3/4 ಲೀಟರ್ ಎಣ್ಣೆನ ಹಾಕೋತಾ ಇದೀವಿ. 3/4 ಲೀಟರ್ ಅಡಿಗೆ ಎಣ್ಣೆ. ಸುಮಾರು 3/4 ಲೀಟರ್ ಅಡಿಗೆ ಎಣ್ಣೆನ ಹಾಕೊಂಡಿದೀವಿ. ಎಣ್ಣೆ ನೀಟಾಗಿ ಚೆನ್ನಾಗಿ ಕಾಯಿಲೆ. ನೋಡಿ ಸ್ನೇಹಿತರೆ, ಈಗ ಅದು ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದ್ಮೇಲೆ ನಾವು ಸ್ವಲ್ಪ ಸಾಸಿವೆ ಹಾಕ್ತಾ ಇದೀವಿ. ನೋಡಿ, ಸಾಸಿವೆ ಹಾಕಬೇಕು ತರ ಚಿಟ್ಟ ಪಟ ಅಂತ ಇದೆ. ಸ್ನೇಹಿತರೆ, ಇದು ಬೇಕಾದ್ರೆ ನೀವು ಉದ್ದಿನಬೇಳೆ, ಕಡಲೆಬೇಳೆ ಏನ್ ಬೇಕೋ ಹಾಕೊಳ್ಬಹುದು. ನಮ್ದು ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಆಗಿರೋದ್ರಿಂದ ನಾವು ಪ್ರತಿಯೊಂದು ಸ್ವಲ್ಪ ಬಜೆಟ್ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಹಾಕ್ತಾ ಇರೋದು ಬರೀ ಸಾಸಿವೆ. ನಮ್ಮ ಹೋಟೆಲ್ ಅಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಇದೆ. ನಮ್ದು ಪ್ರತಿಯೊಂದು ಬಜೆಟ್ ಲೆಕ್ಕಾಚಾರ ಹಾಕ್ಬೇಕು. ಈಗ ಅನಂತರ ಎಣ್ಣೆ ಕಾದಿದೆ, ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಕಟ್ ಮಾಡಿದ್ವಲ್ಲ ಅದು ಹಾಕೋಣ. ನಾವ್ ಯಾರಿಗೂ ಕೂಡ ಪೈಪೋಟಿ ಏನು ಮಾಡ್ತಾ ಇಲ್ಲ. ನಮ್ಮ ಹೋಟ್ಲಲ್ಲಿ ಪ್ರತಿಯೊಂದು ಏನಂತಂದ್ರೆ, ಕೊರೋನಾ ಸಮಯದಲ್ಲಿ ಎಷ್ಟೋ ಜನ ಹೋಟ್ಲುಗಳು ಮಾಡಿರ್ತಾರೆ. ಆದರೆ ಕೊರೋನಾ ಆದ್ಮೇಲೆ ಎಷ್ಟೋ ಹೋಟ್ಲುಗಳು ಮುಚ್ಚೋಗಿದೆ. ಕಾಫಿ ಹೋಟ್ಲ್ ಆಗ್ಬೋದು, ಟೀ ಹೋಟ್ಲುಗಳು ಆಗ್ಬೋದು, ಕಾಫಿ ಟೀ ಮತ್ತೆ ಕ್ಯಾಂಡಿಮೆಂಟ್ಸ್ ಮಾಡ್ಕೊಂಡಿರ್ತಾರೆ. ಒಂದು ಹೋಟ್ಲುಗಳು ಮಾಡಿರ್ತಾರೆ. ಎಷ್ಟೋ ಜನದ ಹೋಟ್ಲುಗಳು ಕ್ಲೋಸ್ ಆಗೋಗಿದೆ. ಆದ್ರೆ ಕೊರೋನಾ ಸಮಯದಲ್ಲಿ ನಾನು ಕೂಡ ಹೋಟೆಲ್ ಓಪನ್ ಮಾಡಿ ಆಲ್ಮೋಸ್ಟ್ ಆಲ್ ಒಂದು 80% ಸಕ್ಸಸ್ ಕಂಡಿದ್ದೀನಿ. 4 ವರ್ಷ ತುಂಬಿದೆ. ಒಂದು ಅನುಭವ ತುಂಬಾ ಚೆನ್ನಾಗಿದೆ. ಹೋಟೆಲ್ ಅಲ್ಲಿ ನಾನು ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಇಲ್ಲೊಂದು ನಮ್ಮ ಹೋಟ್ಲಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಸುಮಾರು ನೋಡಿ, ಈಗಾಗಲೇ ಅದು ಮೆಣಸಿನಕಾಯಿ ಮತ್ತೆ ಕರಿಬೇವು ಹಾಕಿದ. ಈಗ ಆನಂತರ ನಾವು ಸ್ವಲ್ಪ ಅಕ್ಕಿ ನೋಡಿಕೊಂಡಿದ್ವಲ್ಲ, ಕಡ್ಡಿ ಪೀಸು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸುಮಾರು 1.5 ಕೆಜಿ ಈರುಳ್ಳಿ ಇದೆ 4 ಕೆಜಿ ಆಲೂಗಡ್ಡೆಗೆ. ಎಷ್ಟು ಈರುಳ್ಳಿನ ಹಾಕ್ತೀರ ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ ಸ್ನೇಹಿತರೆ, ನಾವು ದೋಸೆ, ಈಗ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀವಿ. ಪ್ರತಿಯೊಂದು ದೋಸೆ ಡಿಪಾರ್ಟ್ಮೆಂಟ್ ಆಗಿರೋದು ಆ ದೋಸೆ ಎಲ್ಲನೇ ತಗೊಂಡಿದ್ದೀವಿ ನಾವು. ಇವಾಗ ಚೆನ್ನಾಗಿದೆ, ಮಿಕ್ಸ್ ಮಾಡೋಣ. ನೋಡಿ, ಉರಿ ಎಲ್ಲನೇ ಒಂದು ಮೀಡಿಯಂ ಅದುವಾಗಿ ಇಟ್ಕೊಳ್ಳಿ ಬಿಡಿ. ಉರಿ ನಮ್ಮ ಹತ್ರ ಇದೇನಿಲ್ಲ, ಒಂದು 2 ಮಿನಿಟ್ಸ್ ಸ್ವಲ್ಪ ಬಾಡ್ಲಿ ಚೆನ್ನಾಗಿ. ಈಗ ಸ್ವಲ್ಪ ಮುಚ್ಚೋಣ ಈಗ. ನೋಡಿ ಸ್ನೇಹಿತರೆ, ಒಂದು ಬಟ್ಟೆ ಸನೆಯಿಂದ ಒಂದು ಪ್ಲೇಟ್ ನ ತೆಗೆದು ಸೈಡ್ ಮಾಡಿಬಿಟ್ಟು, ನೋಡಿ ಸ್ವಲ್ಪ ಆಯಿಲ್ ಬಿಡಕ್ ಶುರುವಾಗಿದೆ. ಈಗ ಏನ್ ಮಾಡ್ತೀವಿ ಅಂತಂದ್ರೆ, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂತಂದ್ರೆ ಅದು ಉಪ್ಪುನ ನೀವು ನೋಡಿ ಕರೆಕ್ಟ್ ಆಗಿ ಹಾಕೊಳ್ಳಿ. ಈಗ ಸುಮಾರು ನಾನೊಂದು 4 ಕೆಜಿ ಆಲೂಗಡ್ಡೆಗೆ ನನ್ನ ಕೈಲಿ 1 ಹಿಡಿ ಹಾಕೊಳ್ತಾ ಇದೀನಿ. ಆ ನಂತರ ಸುಮ್ನೆ ಸ್ವಲ್ಪ ಮೇಲ್ಗಡೆ 1 ಹಿಡಿ ಮೇಲೆ ಸ್ವಲ್ಪ ಹಾಕಿದೀನಿ. ನೀವು ಮಾತ್ರ ರುಚಿನ ನೋಡಿ ಹಾಕಿ ಅಷ್ಟೇ. ನೋಡಿ, ಈಗ ಇದನ್ನ ಸ್ವಲ್ಪ ನೀಟಾಗಿ ಬಾಡಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದ್ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಏನಾಗೋದು ಅಂತಂದ್ರೆ, ಎಲ್ಲಾರು ಬರೀ ಎಣ್ಣೆಲೆ ಬೇಯಿಸ್ತಾರೆ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಆಲೂಗಡ್ಡೆ ಪಲ್ಯನ ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಒಂದು 1/2 ಲೀಟರ್ ನೀರ್ ಹಾಕೊಳ್ತಾ ಇದೀನಿ ಈಗ ನಾನು ಇದಕ್ಕೆ.
ಸ್ವಲ್ಪ ಒಂದ್ ಅರ್ಧ ಲೀಟರ್ ನೀರ್ ಹಾಕ್ಬಿಟ್ಟು ನೋಡಿ ತಿರುಗಿಸ್ತೀನಿ. ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಆಗದೆ ಇದು. ಯಾಕೆಂತಂದ್ರೆ ನೀರ್ ಹಾಕಲ್ಲ, ಎಷ್ಟೋ ಜನ ಹೇಳ್ತಾರ, ಹೇಳೋದು ನನಗ್ ಗೊತ್ತಿಲ್ಲ ಅದು. ಆದ್ರೆ ನಾವು ಕಲಿತಾ ಬಂದ ಹಾದಿಲಿ ನಾವು ಇದೇ ರೀತಿ ಕಲ್ತಿರೋದು. ನಾವು ನೋಡಿ ಈಗ ನೀರ್ ಹಾಕಲ್ವಾ, ನೀರ್ ಹಾಕಿದ್ರೆ ಏನ್ ಮಾಡ್ತೀವಿ, ಅರಿಶಿಣವನ್ನ ನಾವು ಒಂದ್ 2 ಸ್ಪೂನ್, ತುಂಬಾ ಚಿಕ್ಕದಾದಂತ ಸ್ಪೂನ್ ಅಲ್ಲಿ ಏನಂತಂದ್ರೆ ಒಂದು ಅಮ್ಮಮ್ಮ ಅಂತಂದ್ರೆ ಒಂದು 5 ಗ್ರಾಮ್ ಬರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಅದ್ ಹಾಕಲ್ವಾ, ಇದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತೀವಿ ನೋಡಿ. ಸಾಕು, ಎಲ್ಲಲ್ಲಿ ನಿಮ್ಗೆ ಎಲ್ಲೋ ಕಲರ್ ಬಂತಿದ್ದು ನೋಡಿ, ಎಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಎಲ್ಲೋ ಕಲರ್ ಬಂದಿದೆಯಲ್ವಾ. ಆನಂತರ ಇವಾಗ್ಲೇ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಕಟ್ ಮಾಡಿ ಮಡಿಕೊಂಡಿದ್ದೋ ಅದನ್ನ ಸ್ವಲ್ಪ ನೀರಿನಲ್ಲಿ ಹಾಕಿ ತೊಳೆದು ಸುಮಾರು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸೋಣ. ಒಳ್ಳೆ ಜ್ಯೂಸಿ ಟೈಪ್ ಅಲ್ಲಿ ಬರ್ಬೇಕು ಇದು. ಆಲೂಗಡ್ಡೆ ಪಲ್ಯ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಒಳ್ಳೆ ಚಿನ್ನ ಕೊಟ್ಟಂಗ್ ಕೊಡ್ತಾರೆ ಒಂದೊಂದು ಹೋಟ್ಲುಗಳಲ್ಲಿ. ಆದ್ರೆ ನಮ್ಮ ಹೋಟ್ಲಲ್ಲಿ ಇದನ್ನೇ ಬ್ರ್ಯಾಂಡ್ ಮಾಡ್ಕೊಂಡಿದೀನಿ ನಾನು. ಇದನ್ನೇ ಬ್ರ್ಯಾಂಡ್ ಮಾಡ್ಕೊಂಡು ನಮ್ಮಲ್ಲಿ ದೋಸೆ, ಪ್ರತಿಯೊಂದು ದೋಸೆಗೆ ಆಗ್ಬೋದು, ಮಸಾಲೆ ದೋಸೆ, ಮೊಟ್ಟೆ ದೋಸೆ, ಖಾಲಿ ದೋಸೆ, ಸಡ್ ದೋಸೆ, ಪ್ಲೇನ್ ದೋಸೆಗೆ, ಮತ್ತೆ ಜೊತೆಗೆ ಇಡ್ಲಿಗೂ ಕೂಡ ನಾವು ಆಲೂಗಡ್ಡೆ ಪಲ್ಯನೇ ಕೊಡೋದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ರೆಡಿ ಆಗ್ತಿದೆ ಅನ್ನೋದು ನೀವು ನೋಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಈಗ ಇದೊಂದ ಮಿನಿಮಮ್ ಅಂತಂದ್ರು ಒಂದು 5 ರಿಂದ 10 ನಿಮಿಷ ನೀಟಾಗಿ ಬೇಯಲಿ ನೀರಲ್ಲಿ, ಸಣ್ಣ ಊರಿಲಿ ಒಂದು 5 ನಿಮಿಷ ಅದೇ ಬಿಡೋಣ. ಈಗ ಸದ್ಯಕ್ಕೆ 5 ನಿಮಿಷ ಬೇಯಲಿ. ನೋಡಿ ಸ್ನೇಹಿತರೆ, ಮಧ್ಯದಲ್ಲಿ ಅಲ್ಲಿ ಸ್ವಲ್ಪ ಸರಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಛಲ ಹಿಡಿದ್ಬಿಡುತ್ತೆ. ಛಲ ಹಿಡಿದ್ರೆ ಯಾವುದೇ ಪದಾರ್ಥ ಕೂಡ ರುಚಿ ಇರುವುದಿಲ್ಲ. ನೋಡಿ ಎಷ್ಟು ಒಳ್ಳೆ ಸೆಮಿ ಗ್ರೇವಿ ಟೈಪ್ ರೆಡಿ ಆಗ್ತಿದೆ. ಸಾಕು ಸ್ನೇಹಿತರೆ, ಇದು ನಾವು ಇದನ್ನ ಇನ್ನೊಂದು ಸ್ವಲ್ಪ ಇನ್ನೊಂದು 2 ಮಿನಿಟ್ಸ್ ಅಷ್ಟೇ ಬೇಯಿಸ್ಬಿಟ್ಟು ಆಫ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಆಲೂಗಡ್ಡೆ ಫೈನಲ್ ರೆಡಿ ಇದೆ ನೋಡ್ಬೋದು. ನಾವು ಹಾಕಿದಂತ ಅರ್ಧ ಲೀಟರ್ ನೀರು ಕೂಡ ಆಲೆ ಹಿಂಗೋಗಿದೆ ಎಲ್ಲ ಪ್ರತಿಯೊಂದು. ನೋಡಿ ಈ ರೀತಿ ಆದ್ಮೇಲೆ ನಾವು ಊರಿನ ಆಫ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆಲೂಗಡ್ಡೆನ ಬೇಯಿಸಿ ಮಡಗಿದೀವಿ ಆಲೆ, ಅದನ್ನ ಬಿಟ್ಬಿಟ್ಟು ಕಳಿಸುವಾಗ ನಾವು ಫೈನಲ್ ವಿಡಿಯೋ ಮಾಡೋಣ. ಸದ್ಯಕ್ಕೆ ವೇಟ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ನಾವು ಆಲೂಗಡ್ಡೆ ಆಲ್ರೆಡಿ ಬೇಯಿಸಕ್ಕೆ ಇಟ್ಟಿದ್ದು, ಈಗ ಅದು ವಿಜಿಲ್ ತೆಗೆದ್ಬಿಟ್ಟು ಮಡಗಿದೀವಿ. ನೋಡ್ಬೋದು ಯಾವ ರೀತಿ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದಕ್ಕೆ ಸ್ವಲ್ಪ ಬಿಸಿ ನೀರು ತೆಗೆದ್ಬಿಟ್ಟು ತಣ್ಣೀರು ಹಾಕಿ ಈಗ ಆಲೂಗಡ್ಡೆ ಬಿಡಿಸ್ತಾ ಇದೀವಿ. ನೋಡಿ ಇದು ಕೂಡ ಪಕ್ಕದಲ್ಲೇ ಇದೆ. ಈಗ ಇದನ್ನ ಬಿಡಿಸಿ ಆಲೂಗಡ್ಡೆನ ಅದ್ರೊಳಕ್ಕೆ ಹಾಕ್ತಾ ಇದೀವಿ. ಈ ರೀತಿ ಸಣ್ಣ ಪೀಸ್ ಮಾಡಿ ಹಾಕಬೇಡಿ, ಆಮೇಲೆ ಕಳ್ಸೋದು ತುಂಬಾ ಚೆನ್ನಾಗಿರುತ್ತೆ. ಕಳ್ಸುವಾಗ ವಿಡಿಯೋ ಮಾಡೋಣ. ನೋಡಿ ನಾವು ಆಲೂಗಡ್ಡೆನ ಬಿಡಿಸಿ ಮತ್ತೆ ಈ ತರ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀವಿ. ಇದನ್ನ ಕಳ್ಸ್ಬಿಟ್ಟು ಬರ್ತೀವಿ, ಯಾವ ರೀತಿ ಕಳ್ಸ್ಕೊಳ್ತೀವಿ ಬಂದಾಗ ನೀವು ಕಳ್ಸ್ಕೊಳ್ಳಿ, ನಾವು ಕಳ್ಸ್ಬಿಟ್ಟು ಫೈನಲ್ ವಿಡಿಯೋ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ನಾವು ಕೊತ್ತಂಬರಿ ಸೊಪ್ಪು ಒಳಕ್ಕೆ ಕ್ಯಾರೆಟ್ ನ ತುರಿದು ಹಾಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಒಂದು ಲಕ್ಷಣ, ಒಂದು ಡಿಸೈನ್ ಅಂತಂದ್ರೆ ಒಂದು ಕಾಣಬೇಕು ಚೆನ್ನಾಗಿ. ಈಗ ನಾವೇನ್ ಮಾಡ್ತೀವಿ, ಇದನ್ನ ಸ್ವಲ್ಪ ನೀರು ಹಿಂಡ್ಬಿಟ್ಟು ಪ್ರತಿಯೊಂದು ಮೊಸರು ಬಜ್ಜಿಗೆ ಆಗ್ಬೋದು, ನೆಕ್ಸ್ಟ್ ಮತ್ತೆ ಆಲೂಗಡ್ಡೆ ಪಲ್ಯಕ್ಕೆ ಆಗ್ಬೋದು. ನೋಡಿ ಸ್ನೇಹಿತರೆ, ಈಗ ಆಲೂಗಡ್ಡೆ ಪಲ್ಯಕ್ಕೂ ಕೂಡ ನಾವು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ 2 ಕೂಡ ಹಾಕ್ತಾ ಇದೀವಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಕಳ್ಸ್ಕೊಳ್ತೀವಿ. ನೋಡಿ ಸ್ನೇಹಿತರೆ, ಫೈನಲ್ ಆಲೂಗಡ್ಡೆ ಪಲ್ಯ ರೆಡಿ ಇದೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ಮಸಾಲೆ ದೋಸೆ ಆಗ್ಬೋದು, ಸಡ್ ದೋಸೆ ಆಗ್ಬೋದು, ಖಾಲಿ ದೋಸೆ ಆಗ್ಬೋದು, ಇಡ್ಲಿಗೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡಿದ್ದೋ. ಈಗ ಯಾವ ರೀತಿ ಬರುತ್ತೆ ದೋಸೆಗೆ ಹಾಕೊಳ್ತೀವಿ ಅನ್ನೋದನ್ನ ನೋಡೋಣ. ನೋಡಿ ಈಗ ನಾವು ಮಸಾಲೆ ದೋಸೆ ಹಾಕಿದ್ದೀವಿ. ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ. ನೋಡಿ ಸ್ನೇಹಿತರೆ, ದೋಸೆಗೆ ಎಷ್ಟು ಬೇಕು ಆಯಿಲ್ ಅಷ್ಟು ಹಾಕೊಳ್ಳಿ. ಮಸಾಲೆ ಅಂತ ಅಂದ್ಮೇಲೆ ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದೇ ಇರುತ್ತೆ. ನೀವು ಯಾವ್ದೇ ಕಾರಣಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ನಾವು ಮಸಾಲೆ ದೋಸೆಗೆ ಕೆಂಪು ಚಟ್ನಿನ ಹಾಕೊಳ್ತಾ ಇದೀವಿ. ನೋಡಿ ಸ್ನೇಹಿತರೆ, ನಾವು ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಯಾವಾಗ ರೆಡಿ ಮಾಡಿದ್ವಲ್ವಾ, ಆಲ್ರೆಡಿ ಆ ಆಲೂಗಡ್ಡೆ ಪಲ್ಯನ ಹಾಕಿದೀವಿ ಮಸಾಲೆ ದೋಸೆಗೆ. ಇದೇ ಲಕ್ಷಣ, ಮಸಾಲೆ ದೋಸೆಗೆ ಇಷ್ಟೇ ಮಾಡೋದು. ಈಗ ರೆಡಿ ಇದೆ.
ಈಗ ನಮ್ಮ ಸ್ನೇಹಿತರಾದಂತ ಗಂಗಾಧರ್ ಅವ್ರು ಬಂದಿದ್ದಾರೆ ಇದನ್ನ ಟೇಸ್ಟ್ ಮಾಡಕ್ಕೆ. ಅವ್ರ ಕೈಲಿ ಟೇಸ್ಟ್ ಮಾಡಿಸಿ ಹೇಗಿದೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಈಗ ನಮ್ದು ಆಲೂಗಡ್ಡೆ ಪಲ್ಯನು ರೆಡಿ ಇತ್ತು, ಮಸಾಲೆ ದೋಸೆನು ರೆಡಿ ಇದೆ. ಈಗ ಟೇಸ್ಟ್ ಮಾಡಕ್ಕೆ ನಮ್ಮ ಸ್ನೇಹಿತರಾದಂತ ಗಂಗಾಧರ್ ಅವ್ರು ಬಂದಿದ್ದಾರೆ. ಅವ್ರು ಕೊಡ್ತಾ ಇದೀವಿ, ಯಾವ ರೀತಿ ರಿವ್ಯೂ ಕೊಡ್ತಾರೆ ನೋಡೋಣ ಬನ್ನಿ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ ಮಸಾಲೆ ದೋಸೆ. ನೀವು ಬನ್ನಿ ತಿನ್ನಿ.